ಒಂದು ನಿಮಿಷ ನೋಡಿ ಹೇಳ್ತೀನಿ ನಾನು. ವಿರೋಧ ಪಕ್ಷ ನಾಯಕರ ಇಲ್ಲಿ ನಿಂತ್ಕೊಂಡು ಕೂಗಾಡಿದವ್ರನ್ನ ಎಲ್ಲ ಹೊರಗೆ ಹಾಕ್ಬಿಡ್ತೀನಿ. ಆಯ್ತು, ಎಸ್, ಹೌದು. ಏನಿದೆ ಬಂದು ಸಡನ್ ಏನಿದೆ ಅಲ್ಲ, ನಮ್ಮ ಏನು ಬೆಲೆ ನಿಂತ್ಕೊಂಡು ಧರ್ಮಶಾಲೆ ಇದೆ. ಒಂದ್ ನಿಮಿಷ ಕೇಳಿ. ಈಗ ಕುತ್ಕೊಳ್ರಿ. ಏನು ಕೇಶವ, ನಿಮ್ಗೆ ಏನಾಯ್ತಲ್ಲ, ಇಷ್ಟು ಎಥಿಕ್ಸ್ ಐತಲ್ಲ ನಿಮಗೆ. ಅಲ್ಲಲ್ಲ, ಎಂತ ಇದ್ರ ಬಂದಿ ನೀನು, ಎಂತ ಒಳ್ಳೆ ಇದ್ರ ಬಂದಿ, ಒಳ್ಳೆ ಸಂಸ್ಕಾರದಾಗ ಬಂದಿ. ನೀ ಸಂಸ್ಕಾರ ಬಿಟ್ಟು ಇದು ಮಾಡ್ತೀವಲ್ಲ ನೀನು. ಈಗ ನಾ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳಿ ನೋಡಿ. ಪಕ್ಷವಾಗಿ ಆಡಳಿತ ಪಕ್ಷವನ್ನ ನಾವು ಕಂಡಮ್ ಮಾಡ್ತಕ್ಕಂಥದ್ದು, ಅಧಿಕಾರ ಇರ್ತಕ್ಕಂಥದ್ದು ಸಂಸ್ಕಾರ ಅಲ್ಲ ಅಂತ ನಾವು ಪದ ಹೇಳಿದ್ರೆ ದಯಮಾಡಿ ಕ್ಷಮಿಸ್ಬೇಕು. ದಯಮಾಡಿ ಅವ್ರು ಹೇಳಿ ನಾನು ಅಧಿಕಾರಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ದೇವೇಗೌಡ, ನೀನು ಬಿಡು ಇದೆಲ್ಲ ಬಿಡು. ನಾನು ಹೇಳ್ತೀನೀಗ, ಈಗ ಸಭಾ ವಿರೋಧ ಪಕ್ಷ ನಾಯಕರೇ ಏನಾಗ್ಬೇಕು ಹೇಳಿ. ನಾನು ಏನಾಗ್ಬೇಕು ಹೇಳಿ. ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ, ಏನು ಮಾತಾಡ್ಬೇಡಿ. ಅವ್ರ ನಾಯಕರು ಮಾತಾಡಿ. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು, ಮಾನ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಓಕೆ ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಅದರಿಂದ ಆಮೇಲೆ ನೀ ಸ್ವಲ್ಪ ದಯಮಾಡಿ ಬೆಂಕಿ ಕಡಿಮೆ ಮಾಡ್ತೇನಪ್ಪ. ಆಮೇಲೆ ನಾವು ನಿನ್ನೆ ಕೇಳಿದ್ದೇವೆ, ಒಂದು ಕಡೆ ಸರ್ಕಾರವೇ ಹೇಳಿದೆ ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಿಲ್ಲ, ಓದಿಲ್ಲ. ಅದಕ್ಕೆ ನೀವು ಧಿಕ್ಕಾರನೂ ಹಾಕಿದ್ದೀರಿ. ನೀವು ಒಂದು ಸಾರಿ ನಿಂದನೆ ಮಾಡಿದ ಮೇಲೆ ವಂದನೆ ಹೇಗೆ ಸ್ವೀಕಾರ ಮಾಡೋದು? ಇಲ್ಲ, ನಿಂದನೆ ಮಾಡಿದರೆ ನಿಂದನಾ ನಿರ್ಣಯ ಆಗಬೇಕು, ಇಲ್ಲ ಅಂತಂದ್ರೆ ವಂದನಾ ನಿರ್ಣಯ ಆಗಬೇಕು. ಮೊದಲು ನಿಮ್ಮ ತೀರ್ಮಾನ ಕೊಡಿ, ನಿಮ್ಮ ನಿಂದನೆನ ಇಲ್ಲ ವಂದನೆನ, ಅದಾದ್ಮೇಲೆ ಪ್ರಾರಂಭ ಮಾಡೋಣ. ಸಭಾಪತಿಗಳೇ, ಇರಿ ಸ್ವಾಮಿ, ಅವ್ರು ಕೇಳಿದ ಇದು ನಮ್ಮ ಬೇಡಿಕೆ ಇರ್ತಕ್ಕಂಥ. ಸಭಾಪತಿಗಳೇ, ಈಗ ಎರಡು ವಿಚಾರ ಇಟ್ಕೊಂಡು ಅವರೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಚರ್ಚೆ ಮಾಡಬೇಕು ತಿಮ್ಮಪ್ಪ ಅವ್ರ ಬಗ್ಗೆ, ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಅಂತ. ಅವ್ರು ರಿಪ್ಲೈ ಕೊಡಕ್ಕೂ ಬಿಡ್ಲಿಲ್ಲ. ಆಮೇಲೆ ಹೌಸ್ ಅಲ್ಲಿ ಗವರ್ನರ್ ಅವರು ಮಣ್ಣೆ ಮಳೆ ಅಂತ ಸಭಾನಾಯಕರು ಹೇಳಲೇ ಇಲ್ಲ. ಅದು ದಾಖಲೆ ಇದೆ, ತಾವು ನೋಡಿದ್ದೀರಾ. ಚರ್ಚೆಗೆ ಆಲ್ರೆಡಿ ಅವಕಾಶ ಮಾಡಿಕೊಟ್ಟಿದ್ದ ಅವರು ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈಗ ಎರಡೂ ಕೂಡ ಅವರು ಮಿಕ್ಸ್ ಮಾಡಿ ಅವರು ದಯವಿಟ್ಟು ಸದನ ಕೂತ್ಕೊಂಡು ಈ ಕ್ವಶನ್ ಅವರ್ ಇದೆ ಅಂತ ತಗೊಳಕ್ಕೆ ಮಾಡಿ ಎರಡು ವಿಚಾರದಲ್ಲಿ ಸರ್ ಅಲ್ಲ, ಒಂದು ಈಗಾಗಲೇ ಸ್ಟಾರ್ಟ್ ಆಗಿದೆ. ಎಕ್ಸೈಸ್ ಮಿನಿಸ್ಟರ್ ಇಲ್ಲಿ ಬಂದು ಸಾಯಂಕಾಲ ಕೂತಿದ್ರು, ಉತ್ತರ ಕೊಡ್ತೀನಿ ಹೇಳಿದ್ರು, ಕೊಡೋಕು ಬಿಡ್ಲಿಲ್ಲ ಅವಕಾಶ. ಅದರಿಂದ ಅದು ಸರಿಯಲ್ಲ. ಕ್ವಶನ್ ಮಾಡಕ್ಕೆ ಅವಕಾಶ ಮಾಡಿಕೊಡೋಕೆ ಅವರ ಒಂದ್ ನಿಮಿಷ. ಇದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಮೊದಲಿಗೆ ನಾನು. ತಾವು ಪೀಠದಲ್ಲಿ ನಿನ್ನೆ ಪೀಠದಲ್ಲಿ ಇದ್ರು, ತಾವು ಇರಲಿಲ್ಲ. ಈಗ ಮತ್ತೊಮ್ಮೆ ತಮ್ಮ ಗಮನಕ್ಕೂ ಕೂಡ ತರಕ್ಕೆ ಇಚ್ಛೆ ಪಡ್ತೀನಿ. ತಾವು ಇದನ್ನು ಲೇ ಮಾಡಿದ್ದೀವಿ ಅಂತ ಹೇಳಿದ ಮರುಗಳಿಗೆಯಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದನ್ನು ವಿರೋಧ ಮಾಡಿದ್ದಾರೆ ಇವರು, ನಮ್ಮ ಸಭಾನಾಯಕರು ಮಾತಾಡುವಾಗ ಇಂತಿಂಥ ವಿಚಾರಗಳನ್ನ ಹೇಳಿದ್ದಾರೆ. ಆದ್ದರಿಂದ ಇದು ಲೇ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ. ಲೇ ಮಾಡಿದ ಮೇಲೆ ಅವರು ಅದನ್ನು ಒಪ್ಪಿದ್ದೀವಿ ಅಂತ ಹೇಳಿದರೆ ನೀವು ಅಲ್ಲಿ ಸೂಚಿಸೋದಕ್ಕೆ ಅವಕಾಶ ಕೊಡ್ಬೋದು, ಆಮೇಲೆ ಅನುಮೋದನೆಗೆ ಅವಕಾಶ ಕೊಡ್ಬೋದು. ಇಲ್ಲಿ ಇವರು ಸಭಾನಾಯಕರೇ ಈ ರೀತಿ ಹೇಳಿದ್ದಾರೆ. ಮತ್ತು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಅವ್ರ ಗೌರವಾನ್ವಿತ ಸದಸ್ಯರು ಇವತ್ತು ಕೂಡ ಪೇಪರ್ನಲ್ಲಿ ಮಾತಾಡಿದ್ದಾರೆ. ರಾಜ್ಯಪಾಲರ ಭಾಷಣವನ್ನು ನಾವು ಧಿಕ್ಕರಿಸಿದ್ದೇವೆ, ರಾಜ್ಯಪಾಲರ ಭಾಷಣವನ್ನು ಮಾಡಿಲ್ಲ, ಪೂರ್ಣ ಪ್ರಮಾಣದ ಭಾಷಣ ಮಾಡಿಲ್ಲ ಅಂತ ಅವ್ರು ಕೂಡ ಹೇಳಿದ್ದಾರೆ. ಇಲ್ಲಿ ನೋಡಿ, ಒಂದೇ ಸೆಕೆಂಡು ದಯಮಾಡಿ ನೀವು ಆ ನಿರ್ಣಯ ಎಲ್ಲ ಇರಲಿ. ನಾವು ರಾಜ್ಯಪಾಲರ ಭಾಷಣವನ್ನು ನಾವು ಒಪ್ಪಿದ್ದೀವಿ, ಪೂರ್ಣ ಓದಿದ್ದೇವೆ ಅಂತ ಕೂಡ ನಾವು ಹೇಳ್ತೀವಿ. ಆದರೆ ಇಲ್ಲಿ ಸಭಾನಾಯಕರು ನೀವು ಲೇ ಮಾಡಿದ ಮೇಲೆ ಹೇಳಿರ್ತಕ್ಕಂಥ ಮಾತು ನೋಡಿ, ಇಲ್ಲಿದೆ. ಅವರು ಬೋಸರಾಜ್ರವರು ಹೇಳ್ತಕ್ಕಂಥದ್ದು, ಸನ್ಮಾನ್ಯ ಸಭಾಪತಿಯವರೇ, ಘನತೆವೆತ್ತ ರಾಜ್ಯಪಾಲರು ಇವತ್ತು ವಿಧಾನಮಂಡಲದಲ್ಲಿ ನಡೆದುಕೊಂಡ ರೀತಿಯನ್ನು ನಾವು ಖಂಡಿಸುತ್ತಿದ್ದೇವೆ. ಅವರ ಸಂವಿಧಾನದ ಅನುಚ್ಛೇದ ಸಂವಿಧಾನದ ಅನುಚ್ಛೇದ 163 ಮತ್ತು 170 ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕದ ಜನತೆಗೆ ಮತ್ತು ವಿಧಾನಮಂಡಲಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ.
ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ನಡೆದಿದ್ದಾರೆ ಅಂತ ಅದಕ್ಕೆ ಮಣ್ಣೆ ಮಾಡಿ ಹೇಳಿದ ಮರುಗಳಿಗೆ ಅಲ್ಲ, ಅವರು ಜನ ಹೇಳಿದ ಮರುಗಳಿಗೆ ಹಿಂದಿನಿಂದ ಪದೇ ಪದೇ ಹೇಳ್ತಾ ಇದ್ದಾರೆ. ಈಗ ನಾನು ಈಗಲೂ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅವರು. ಹೇಳಿ ನೀವು ಹೇಳಿ ಹೇಳಿ ನೀವು ಹೇಳಿ ಸನ್ಮಾನ್ಯ ಸಭಾಪತಿ ನಡೆದುಕೊಂಡ ರೀತಿಯನ್ನು ನಾವು ಖಂಡಿಸಿದ್ದೇವೆ. ಅವರ ಸಂವಿಧಾನ ಅನುಚ್ಛೇದ 163 ಮತ್ತು 176 ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನತೆಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿಭಟಿಸ್ತೀವಿ. ಕೇಂದ್ರ ಸರ್ಕಾರ ಕೈಗೊಂಬೆ ಅಳವಡಿಸಿಕೊಂಡು ಅಂತ ಹೇಳಿ